ಅಕ್ಕ ಭಾವನ್ ಜೊತೆ ಮಾತಾಡ್ದ ಅವ್ರು ಏನ್ ಹೇಳಿದ್ರು? ಅವ್ರು ನನ್ ಮಾತ್ ಕೇಳಕ್ಕೆ ತಯಾರಿಲ್ಲ. ನನ್ನನ್ನ ನೋಡಿದ್ಕೂಳೆ ಕೋಪ ಮಾಡ್ಕೊಂಡು ಇಲ್ಲಿಂದ ಹೊಂಟೋಗು ಅಂತ ಹೇಳಿದ್ರು. ಬಾಯಿಂದ ಇನ್ನೊಂದ್ ಕಿತಾಂಗ್ ಕರಿಬೇಡ. ಏನ್ಲ ನಿನ್ನಲ್ಲೂ ಒಬ್ಬ ಅದ್ಭುತ ನಟವನೆ ಅಂತ ತೋರಿಸ್ಬಿಟ್ಟೆ ಕಣ್ಬಿಡ್ಲ. ನಾನ್ ನಿಂತವ ಹೇಳಿದ್ದಕ್ಕೆ ಆಗ್ಲೇ ಕರ್ಸ್ಬಿಟ್ಟಿದ್ಯಾ ಅಲ್ವೇ? ಇಲ್ಲ ಗೌಡ್ರೆ, ನನ್ ಮುಂದೆ ನಿಂತ್ಕೊಂಡ್ ಮಾತಾಡೋ ಯೋಗ್ಯತೆ ನಿಂಗಿಲ್ಲ. ನೀನು ನಿಮ್ಮಪ್ಪ ಸ್ಯಾನೆ ಸಂದಾಗ ನಾಟಕ ಆಡ್ತೀರ ಅಂತ ನಂಗೆ ಬೋಸ್ ಅಂದಾಗ ಗೊತ್ತು. ನೀನು ನನ್ ಮನ್ಸಿನ ಮೇಲೆ ಗಾಯ ಮಾಡ್ಬಿಟ್ಟು ಹೋಗಿದ್ಯಾ. ಆದ್ರೆ ನಿಮ್ಮಪ್ಪ ಊರ್ನವ್ರ ಮುಂದ್ಗುಟ್ಟೆ ಚಾವಟಿ ತಗೊಂಡು ಓಡ್ಕೊಂಡು ನಮ್ ಮರ್ಯಾದೆ ಕಳಿಯಕ್ ಮಾಡ್ತಾವನಲ್ವೇ? ಅಲ್ಲ ಗೌಡ್ರೆ, ನಾನ್ ಮಾಡಿರೋ ತಪ್ಪಿಗೆ ಈ ಶಿಕ್ಷೆ ಸಾಲಕ್ಕಿಲ್ಲ. ನಾನ್ ಅನ್ಭವಿಸಿದ ನೋವಿನ ಮುಂದೆ ನಿನ್ ನೋವೇನು ಅಲ್ಲ. ನಮ್ಮ ಅಪ್ಪಯ್ಯ ಅನ್ಭವಿಸ್ತಾರ ಶಿಕ್ಷೆ ಮುಂದ್ಗುಟ್ಟೆ ನಿಮ್ಮ ಅಪ್ಪಯ್ಯ ಅನ್ಭವಿಸ್ತಾರ ಶಿಕ್ಷೆ ಏನು ಅಲ್ಲ. ಅವನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ನಾಟಕ ಆಡ್ತಾವನೆ. ಅದ್ಯಾವುದೇ ಕಾರಣಕ್ಕೂ ಸಿಗೋದು ಇಲ್ಲ, ಸಾಧ್ಯನೂ ಇಲ್ಲ. ನೀವೇನೇ ಮಾಡಿದ್ರುವೆ ನಿಮ್ಮನ್ ಮಾತ್ರ ಕ್ಷಮಿಸಕ್ಕಿಲ್ಲ. ಗೌಡ್ರೆ, ನನ್ ಮೇಲಿರೋ ಕೋಪಕ್ಕೆ ಹಿಂಗ್ ಕುಡ್ದು ಆರೋಗ್ಯನ ಹಾಳ್ ಮಾಡ್ಕೋಬೇಡಿ. ಬೇಕಾದ್ರೆ ನನಗ್ ಶಿಕ್ಷೆ ಕೊಡಿ, ಆದ್ರೆ ನಿಮಗ್ ನೀವ್ ಕೊಟ್ಕೋಬೇಡಿ ಗೌಡ್ರೆ. ಗೌಡ್ರೆ, ದೂರ ನಿಂತ್ಕೋ, ಹತ್ರ ಬರ್ಬೇಡ. ಕುಡಿದ್ರೆ ನಂಗ್ ಕರ್ಳ್ ಸುಟ್ಟೋಗುತ್ತೆ. ಆದ್ರೆ ನೀನು ನನ್ ಬುದ್ಧಿನ ಕಟ್ಟಾಕಿ ನನ್ ಹೃದಯನ ಸುಟ್ಟಾಕೋಗಿದ್ಯಾ. ಗೌಡ್ರೆ, ಒಂದ್ಕಿತ ನಾನು ಹೇಳೋದು ನಿಂತ್ಕೋ. ಮೊದ್ಲೇ ನಿನ್ ಇಡೀ ಕುಟುಂಬನ ಕತ್ತರಿಸಾಕ್ಬೇಕು ಅನ್ನೋ ಕೋಪ ಅದೇ. ನೀನ್ ಇಲ್ಲೇ ನಿಂತಿದ್ರೆ ಅದೇನಾಯ್ತೋ ನಂಗೆ ಗೊತ್ತಿಲ್ಲ. ಯಾವ ನಾಟಕನೂ ನನ್ ಮುಂದ್ಗುಟ್ಟೆ ನಡೆಯಕ್ಕಿಲ್ಲ. ಸುಮ್ಕಿರೋವನ್ನ ಕೆಟ್ಟವನಾಗ್ ಮಾಡ್ಬೇಡ, ಹೊಟ್ಟೋಗು. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂತಮ್ಮ? ಮುಚ್ಚ ಬಾಯಿ, ನಿನ್ ಮಾತಾಡ್ಬೇಡ. ನಾವ್ ಮನ್ಸಲ್ಲಿರೋದ್ನ ಹೇಳ್ಕೊಂಡ್ರೆ ಇಂಥ ಕೆಲ್ಸ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಇವಳ್ ನಾಟ್ಕದ್ ಮಾತಿಗೆ ಮರಳಾಗ್ಬೇಡ. ಇಲ್ಲ ಗೌಡ್ರೆ. ನಿಲ್ಸೋ. ನಿನ್ ಬಿಸಿದಾಗೆ ನನ್ ಜೀವನನು ಆ ಬಾಟ್ಲಂಗೆ ಆಗದೆ. ಏನೇ ಮಾಡಿದ್ರುವೆ ತಿರ್ಗಾ ಒಂದ್ ಗೂಡ್ಸಕ್ ಆಗಕ್ಕಿಲ್ಲ. ಲೇ ಕ್ವಾಟ್ಲೆ, ಇವಳ ಮುಖ ನೋಡ್ತಾ ಇದ್ರೆ ನನ್ ಮೈಯೆಲ್ಲ ಉರಿತಾ ಇದ್ದಕ್ಕಲ್ಲ. ಇನ್ನೊಂದ್ ಕಿತ ಈ ತರ ಕೆಲ್ಸ ಏನಾದ್ರು ಮಾಡಿದ್ರೆ ನನ್ ಮನ್ಸನೇ ಆಗಿರಕ್ಕಿಲ್ಲ. ಎರಡು ಬಿದ್ರೆ ಪಾಪ ಸುತ್ಕತ್ತದೆ. ಇವಳು ಇಲ್ಲಿಂದ ಒಟ್ಟೋಗ ಕೇಳು. ಅವ್ವ, ಅಕ್ಕ, ಇದ್ಯಾ? ಅಕ್ಕ ಭಾವನ್ ಜೊತೆ ಮಾತಾಡ್ದ ಅವ್ರು ಏನ್ ಹೇಳಿದ್ರು? ಅವ್ರು ನನ್ ಮಾತ್ ಕೇಳಕ್ಕೆ ತಯಾರಿಲ್ಲ. ನನ್ನನ್ನ ನೋಡಿದ್ಕೂಳೆ ಕೋಪ ಮಾಡ್ಕೊಂಡು ಇಲ್ಲಿಂದ ಹೊಂಟೋಗು ಅಂತ ಹೇಳಿದ್ರು. ಅಲ್ಲಂಗೆ ಆಗಿರ್ತದೆ ಅಂತ ನಾನು ಅನ್ಕೊಂಡೆ. ಬೇಡವ, ಸಮಾಧಾನ ಮಾಡ್ಕೊ. ಅವ್ವ, ಅವ್ರು ನನಗಂಗ್ ಹೇಳಿದ್ರು ಅಂತ ನೋವು ಆಯ್ತಾ ಇಲ್ಲ. ಆದ್ರೆ ಕುಡ್ದು ಆರೋಗ್ಯ ಹಾಳು ಮಾಡ್ಕೋತವ್ರೆ. ಅವ್ರ ಆ ಪರಿಸ್ಥಿತಿಗೆ ನಾನ್ ಕಾರಣ ಆಗ್ಬಿಟ್ನಲ್ಲ ಅಂತ ನನ್ ಕೈಲಿ ಸಹಿಸ್ಕೊಳಕ್ ಆಯ್ತಾ ಇಲ್ಲವ್ವ. ಎಲ್ಲ ಸರಿ ಹೋಯ್ತದೆ, ನೀನ್ ಸುಮ್ಕಿರವ. ಏನವ ಇದು ಆಗದೆ?
ಅದೇನು ಇಲ್ಲ ಬಿಡವ, ಬರ್ಬೇಕಾರೆ ಎಡವಿ ಬಿದ್ಬಿಟ್ಟೆ ಆಟೆಯ. ಸುಳ್ಳು ಯಾಕವ್ವ ಹೇಳ್ತಾ ಇದೀಯ? ನನ್ ಮಗಿಗೆ ಅದ್ ಏನ್ ಕಳ್ಸಿದ್ರು ಹೇಳವ್ವ. ಅಯ್ಯೋ, ಏನು ಮಾಡಿಲ್ಲ ಕಣಂತೆ, ನೀವು ಸುಮ್ಕೆ ಇರಿ ಅಜ್ಜಿ. ನನ್ ಮೊಮ್ಮಗಳಿಗೆ ಅದ್ ಯಾಕಪ್ಪ ಹಿಂಗ ಅನ್ಯಾಯ ಮಾಡ್ತಾವನೆ? ಪಾಪ ಕೆಲವೊಂದು ಇಷ್ಟೊಂದು ಅನ್ಯಾಯ ಆಯ್ತದ ನೋಡ್ಕೊಂಡು ಸುಮ್ಮನಿರಕ್ಕಾಯ್ತಾರೆ ನಾವು. ಆ ಮಗಿ ನ್ಯಾಯ ಕೊಡ್ಸೋದ್ ಬೇಡವೆ? ನಾಳೆ ನಮ್ಮ ಹೆಣ್ಮಕ್ಳಿಗಾದ್ರೆ ಹೆಂಗೆ ಸುಮ್ಮನಿರಕ್ಕಾಗುತ್ತಾ? ಹೌದೌದು, ನಮ್ ಕೆಲವೊಂದ್ ಜೊತೆ ನಾವೆಲ್ಲರೂ ನಿಂತ್ಕೋಬೇಕು. ವಿದ್ಯಾ ನಮ್ಮನೆ ಹೆಣ್ಮಗ್ಳಿದ್ದಂಗೆ, ಅವಳು ನ್ಯಾಯ ಸಿಗ್ಬೇಕು. ಶಿವರಾಮೇಗೌಡರು ಪಂಚಾಯತಿ ಬರ್ಲ ಮಾಡ್ಲೇಬೇಕು, ಏನಂತೀರಾ? ಹೌದು. ನೋಡವ್ವ, ಜನರೆಲ್ಲ ನಮ್ ಬೆಂಬಲಕ್ಕೆ ಅವ್ರೆ ಅಂದ್ಮೇಲೆ ನಮ್ಗೆ ಒಳ್ಳೇದೇ ಆಯ್ತದೆ. ಇವತ್ತು ನಿನ್ನ ಚಲಗಾತಿ ಅಂತ ಒಪ್ಕೊಂಡೆ ನಾನು. ನೀನ್ ಸೂಪರ್ ಕಣೆ ವಿನಂತಿ. ಅಯ್ಯೋ, ಅವಳೇನ್ ಸುಮ್ಕೆ ಹೋದ್ಲು ಅನ್ಕೋಬೇಡಿ, ಎಷ್ಟು ಜೋರ್ ಮಾಡಿದ್ಲು ಗೊತ್ತೇ. ಏನೇ ಆದ್ರುವೆ ನಾನ್ ಮಾತ್ರ ಭದ್ರಮ್ಮನ್ ಮಾತಾಡ್ಸಕಂತೂ ಬಿಡ್ಲಿಲ್ಲ. ಸ್ಯಾನೆ ಒಳ್ಳೆ ಕೆಲ್ಸ ಮಾಡಿದ್ಯಾ. ಹಿಂಗೆ ಹಠ ಮಾತ್ರ ಬಿಡ್ಬೇಡ. ಯಾವ್ದೇ ಕಾರಣಕ್ಕೂ ಅವ್ರಿಬ್ಬರನ್ನು ಹತ್ರಾಗಕ್ ಬಿಡ್ದಂಗೆ ಅಡ್ಡಗೋಡೆ ಆಗಿ ನೀನ್ ನಿಂತ್ಕೋಬೇಕು. ಅವಳ ಅಟ್ಟಿ ಒಳಿಕಿರ್ಲಿ, ನಮ್ಮ ಅಟ್ಟಿ ಕಡಿಕೆ ನೋಡ್ಲೂಬಾರ್ದು, ಹಂಗಾಯ್ತದ. ಆಮ್ಯಾಕೆ ನಿಂಗೂ ಭದ್ರಂಗೂ ಮದ್ವೆಯ ನಾನ್ ಮಾಡಿಸ್ತೀನಿ. ಅದ್ಕೆ ಹಂಗೆಲ್ಲ ಆಗ್ಬೇಕಂದ್ರೆ ಹೆಂಗಾರು ಮಾಡಿ ಈ ಪಂಚಾಯತಿ ನಡಿಬಾರ್ದು. ಅದ್ ಎಲ್ಲಿ ನಡೀತದೆ ಸಾವಿತ್ರಿ, ಬಿಡು. ಇಲ್ಲಿ ಜನ ಎಲ್ಲ ಚೆಲುನ್ ಬೆಂಬಲಕ್ಕೆ ನಿಂತವ್ರೆ. ಯೋಂಟ್ಲಾ ಹೇಳ್ತಿದ್ಯಾ? ಅಮ್ಮೋರೆ, ಅದೇನಾಯ್ತು ಅಂದ್ರೆ ಅಮ್ಮೋರೆ, ಈಗ ಏನ್ ಮಾಡುದು? ಸರಿ ಸರಿ, ಈಗ ನಾನ್ ಹೇಳ್ದಂಗ್ ನೀನ್ ಮಾಡು. ಸರಿ ಅಮ್ಮೋರೆ, ನೀವ್ ಹೇಳ್ದಂಗೆ ಮಾಡ್ತೀನಿ. ಮತ್ತೆ ನಿಮ್ ಬಾಯಲ್ಲಿ ಬೆಂಕಿ, ತಲೆಲಿ ತಂತ್ರ. ಲೇ, ತಂತ್ರ ಅಲ್ಲ ಕಣೆ, ಕುತಂತ್ರ. ನಮ್ಮ ಅದ್ಕೆ ಇಂಥ ಕೆಲ್ಸ ಮಾಡೋದ್ರಲ್ಲಿ ಎತ್ತಿದ ಕೈ. ಅಯ್ಯೋ ಅದ್ಕೆ ಏನ ಬಾಯ್ ತಪ್ಪ ಬಂದ್ಬಿಡ್ತು. ನೀನ್ ಹೇಳೋದು ದಿಟ್ವೆಯ ಅತ್ತೆ, ಆದ್ರೆ ಅದು ವಿದ್ಯುನ್ ವಿಷಯದಲ್ಲಿ ಮಾತ್ರ. ಶಬಾಷ್ ಅಂದಿದ್ ಇದೇ ಜನ ಮುಖಕ್ಕೆ ಕ್ಯಾಕರ್ಸ್ ಉಗ್ದೋದ್ರು ಅಂತ ಫೋನ್ ಬರ್ತದೆ, ನೋಡ್ತಾ ಇರಿ. ನೋಡ್ರಪ್ಪ, ಚೆಲುವಣ್ಣಂಗೆ ಬೆಂಬಲ ಕೊಟ್ಟು ನಮ್ಮೂರ್ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿದ್ರೆ ಸರಿ, ಆದ್ರೆ ಆಗಿರೋ ತಪ್ಪಿ ಇವ್ರಿಂದ ಏನ್ ಉತ್ತರ ಕೊಡಕ್ಕಾದದು? ನಿಂಗಣ್ಣ, ನಿನ್ ಸೊಸೆ ಏನಾದ್ರು ನಿನ್ನ ಜೈಲಿಗೆ ಕಳ್ಸಿದ್ರೆ ನೀನ್ ಏನ್ ಮಾಡ್ತಿದ್ದೆ? ಅಲ್ಲೇ ಕತ್ತರಿಸಾಕ್ಬಿಡ್ತಿದ್ದೆ. ಹೌದು ತಾನೇ? ಹಂಗಿದ್ಮೇಲೆ ಶಿವರಾಮೇಗೌಡರು ನಮ್ಮೂರ್ ಹೆಣ್ಮಗಳನ್ನ ಏನ್ ವಾಪಸ್ ಕಳ್ಸವ್ರೆ ಅಂದ್ರೆ ಅವ್ರು ಎಷ್ಟು ಒಳ್ಳೆ ಲೆಕ್ಕ ಹಾಕಿ ನೀವೇ. ಅಲ್ಲ ಲಿಂಗಣ್ಣ, ನಿಮ್ಗೊಂದ್ ನ್ಯಾಯ ಇನ್ನೊಬ್ರಿಗೊಂದ್ ನ್ಯಾಯವಾ? ಮಾತು ಒಪ್ಕ ಪಕ್ಕಳ. ಅಯ್ಯಯ್ಯೋ, ಇಲ್ಲ. ರತ್ನಕ್ಕ, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಎರಡೂ ಕಡೆ ತಪ್ಪಿರ್ಬೇಕಾದ್ರೆ ಒಂದ್ ಕಡೆ ಬೆಂಬಲ ಕೊಡೋದಕ್ಕೆ ನನ್ನ ಮನಸ್ಸು ಸಾಕು ಒಪ್ತಿಲ್ಲ. ಬಳ್ಳಾರಿ ಹೇಳಿದ್ರು ನ್ಯಾಯ ಅದೇ. ಈ ವಿಚಾರದಲ್ಲಿ ನಾವು ಬೆಂಬಲ ಕೊಟ್ರೆ ನಾಳೆ ನಾವು ಅನ್ಭವಿಸ್ಬೇಕಾಗತ್ತೆ. ಅಯ್ಯೋ, ದೊಡ್ಡವ್ರ ಸಹವಾಸ ನಮ್ಗೆ ಯಾಕೆ? ಬರ್ರಪ್ಪ, ನಡ್ರಿ ನಡ್ರಿ. ಬನ್ನಿ ಬನ್ನಿ, ಹೋಗ್ ನಡ್ರಿ. ಯೋ, ನಿಲ್ಸಯ್ಯ ಸಾಕು, ನಮಗ್ ನ್ಯಾಯ ಸಿಗಕ್ಕಿಲ್ಲ.
ನೀವು ನನಗೆ ಬೆಂಬಲ ಕೊಟ್ರು ಸರಿ, ಕೊಡದೇ ಇದ್ರು ಸರಿ, ನನ್ ಮಗಳಿಗೆ ನ್ಯಾಯ ಕೊಡ್ಸೋದ್ರಿಂದ ನಾ ಇನ್ ಸರಿ ಹಾಕಿಲ್ಲ. ಹೇಳು. ಅಮ್ಮರೇ ನೀವ್ ಹೇಳ್ದಂಗೆ ಮಾಡ್ದೆ, ಎಲ್ಲ ಜನ ಹೊರಟೋಗ್ಬಿಟ್ರು. ಸದಾ ನಿಂಗ್ ಒಳ್ಳೇದ್ ಬಯಸೋರು ಸರ್ವನಾಶ ಆಗ್ಲಿ ಅಂತ ಹಿಂಗ್ ಶಾಪ ಹಾಕೊಂಡು ಕುಡಿತಾ ಕುಂತಿದ್ಯಲ್ಲ ಅಂಟಮ್ಮ, ಕುಡಿ. ಬಾಯಲ್ಲಿ ಬಸಣ್ಣ ಅನ್ಕೊಂಡು ಬಾಯಿ ತುಂಬಾ ಅನ್ಕೊಂಡಿದ್ರೆ ಏನ್ ಲಾಭ ಬಂತು? ನೋಡು ಅಂಟಮ್ಮ, ಎಲ್ರು ಕಣ್ಣು ಗೊತ್ತಿಲ್ಲದೆ ಒಂದ್ ತೆಪ್ ಮಾಡಿದ್ರು ನೋಡು, ಅದು ಅನಿಸ್ತಾ ಇದೆ. ಆದ್ರೆ ಮಾಡಿದ ಎಷ್ಟೋ ತಪ್ಪುಗಳನ್ನ ಸರಿ ಮಾಡಿದ್ರು ನೋಡು, ಅದು ಕಣ್ ಮುಚ್ಚಿಸ್ಬಿಟ್ಟದೆ ಅಲ್ವಾ? ಅಲ್ಲಪ್ಪ, ಎದ್ದು ಹೊಲ ಮೇದ್ರೆ ಏನ್ ಮಾಡಕ್ಕಾಗದು? ನ್ಯಾಯ ಮಾಡೋರೆ ಅನ್ಯಾಯ ಮಾಡಿದ್ರೆ ಅವ್ರ ತಾನೇ ಯಾರ ಕೇಳಾರೋ? ಯಾವ್ರಂತ ನಮ್ಮ ಅಪ್ಪ ಇವನ ಜೈಲ್ ಕಳ್ಸಿದ್ದು? ನಿನ್ ಪ್ರಕಾರ ಸೆಂಟಪ್ಪೇನ್ಲ? ಅಂತಮ್ಮ, ಮಾವಯ್ಯ ದೇವ್ರಂತವ್ರು ತಾನೆ, ಹಂಗಾರೆ ಅದಕ್ಕೆ ಮಾಡಿದ ತೆಪ್ಪನ ಶಮಿಸಿ ಮುಂದೆ ಇಂತ ತೆಪ್ಪ ಮಾಡ್ಬೇಡ ಅಂತ ಹೇಳ್ಬೋದು ತಾನೆ. ದೇವ್ರು ಯಾವ ಪಾಪ ಪುಣ್ಯ ಲೆಕ್ಕ ಹಿಂಗ್ ಶಿಕ್ಷೆ ಕೊಡ್ತಾನೆ ಹೊರ್ತು ಹಿಂಗ್ ಮೂಗ್ನೇರಕ್ಕೆ ಯೋಚನೆ ಮಾಡಾಕಿಲ್ಲ. ಈ ವಿಚಾರದಲ್ಲಿ ಮಾಡಿದ್ದು